ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡದ ಅರಿವು ಮೂಡಿಸುವುದಕ್ಕೆ ಬ್ಯಾನರ್ಗಳ ಅವಶ್ಯಕತೆ ಕುರಿತು ಪ್ರತಿಭಟನೆ. ನಿಗದಿತ ಅವಧಿಗಿಂತ ಮೊದಲೇ ಅಂಗನವಾಡಿ ಕೇಂದ್ರಗಳು ಬಂದ್. ದಲಿತ ಸಂಘರ್ಷ ಸಮಿತಿಯ 50 ವರ್ಷಗಳ ಸಂಭ್ರಮೋತ್ಸವದ ಕರಪತ್ರಗಳು ಬಿಡುಗಡೆ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡದ ಅರಿವು ಮೂಡಿಸುವುದಕ್ಕೆ ಬ್ಯಾನರ್ಗಳ ಅವಶ್ಯಕತೆ ಕುರಿತು ಪ್ರತಿಭಟನೆ ಮಾಡಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಚಂದ್ರಗೌಡ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ಸಂತೋಷ್ ಶೇರಿಕರ್ ಅವರು ಹುಮ್ನಾಬಾದ್ ತಾಲೂಕಿನ ನಗರದಲ್ಲಿ ಬ್ಯಾನರ್ಗಳಿಗೆ ಪುರಸಭೆಯಲ್ಲಿ ಶುಲ್ಕವನ್ನು ಪಡೆಯುತ್ತಿದ್ದಾರೆ ಎಂದು ಮನವಿ ಪತ್ರವನ್ನು ಸಲ್ಲಿಸಿದರು. ನಾವು ರಕ್ಷಣಾ ವೇದಿಕೆ ತಂಡದಿಂದ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇವೆ. ಇದನ್ನು ಇಲ್ಲಿಯೇ ನಿಲ್ಲಿಸಿ. ನಾವು ಕನ್ನಡದವರು. ನಾವು ಬ್ಯಾನರ್ಗಳಿಗೆ ಶುಲ್ಕ ಪಾವತಿ ಮಾಡಲು ನಮ್ಮ ಬಳಿ ಹಣವಿಲ್ಲ. ನಾವು ಕನ್ನಡವನ್ನು ಕಾಪಾಡಿಕೊಂಡು ಬರ್ತಾ ಇದ್ದೇವೆ ಹೊರತು ಯಾವುದೇ ಪಾರ್ಟಿ ಫಂಡ್ ನಮಗೆ ಬರುವುದಿಲ್ಲ. ನೀವು ಬೇಕಾದರೆ ರಾಜಕೀಯದವರ ಹತ್ತಿರ ಶುಲ್ಕ ಪಾವತಿ ಮಾಡಿಕೊಳ್ಳಿ, ಯಾಕೆಂದ್ರೆ ಅವರಿಗೆ ಪಾರ್ಟಿ ಫಂಡ್ ಬರುತ್ತೆ ಎಂದು ಹೇಳಿ ಆಕ್ರೋಶವನ್ನು ಹೊರಹಾಕಿದರು. ಸ್ವಾಭಿಮಾನಿ ಸೇನೆ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಒಂದು ಮನವಿಯ ಮುಖಾಂತರ ನಾವು ಪುರಸಭೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಚ್ಚರಿಕೆಯ ಮೂಲ ಏನಂದ್ರೆ, ಹಲವಾರು ರಾಜಕಾರಣಿಗಳು ಕಿತ್ತಾಡ್ಕೊಂಡು ಹುಮ್ನಾಬಾದ್ ನಗರದ ಏನು ಕ್ಷೇತ್ರ ಇದೆ ಅದಕ್ಕೆ ಕಿತ್ತಾಡ್ಕೊಂಡು ಅವರವರೇ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಇನ್ನೂ ಒಂದು ವಿಷಯ ಏನಂದ್ರೆ, ಇಲ್ಲಿ ಅವ್ರವ್ರು ಕಿತ್ತಾಡ್ಕೊಂಡು ಬ್ಯಾನರ್ ಹರ್ಕೊಂಡ್ರೆ ಯಾರೇನ್ ಮಾಡಕ್ಕಾಗುತ್ತೆ? ನೀವು ಪುರಸಭೆ ಅಧಿಕಾರಿಗಳು ಏನಕ್ಕೋಸ್ಕರ ಎಲ್ಲ ಬ್ಯಾನರ್ಗಳನ್ನು ನೀವು ಅನುಮತಿಯ ಮೇರೆಗೆ ಶುಲ್ಕ ವಿಧಿಸ್ತಾ ಇದ್ದೀರಾ? ನನ್ನ ಒಂದು ಪ್ರಶ್ನೆ. ನಾನೊಂದು ಏನ್ ಹೇಳ್ತಾ ಇದ್ದೀನಿ ನೋಡ್ರಿ, ಶುಲ್ಕ ಈಗ ಉದ್ಘಾಟನೆ ಸಮಾರಂಭ ಇತ್ತು ನಮ್ದು. ಶುಲ್ಕ ಅಂತ ಹೇಳೋರ ಸಲುವಾಗಿ ನಾವೇನ್ ಮಾಡಿದೀವಿ, ಫಸ್ಟ್ ಮೊದಲು ನಿಮ್ಮ ಪುರಸಭೆ ಅಧಿಕಾರಿಗಳ ಭೇಟಿ ಮಾಡಿ ಏನ್ ಇದಿದೆ ಅದಕ್ಕೆ ಅಂತ್ಯ ಮಾಡಿ ನಾವು ಒಂದು ವೇಳೆ ಶುಲ್ಕ ಏನಕ್ಕೆ ನಮ್ಮ ಪ್ರಾಪರ್ಟಿದಾಗೆ ನೋಡಿ, ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ನಮ್ಮ ಬ್ಯಾನರ್ಗಳಿವೆ. ಯಾವುದೇ ಪುರಸಭೆ ಅಧಿಕಾರಿಗಳು, ಯಾವುದೇ ಕ್ಷೇತ್ರದ ಪುರಸಭೆ ಅಧಿಕಾರಿಗಳು ಇನ್ನಿವರೆಗೂ ಈ ತರ ನಮ್ಗೆ ಹೇಳಿರಲಿಲ್ಲ. ಮೊದಲನೇದಾಗಿ ಹುಮ್ನಾಬಾದ್ ನಲ್ಲಿ ಈ ತರ ನಡೀತಾ ಇದೆ. ಬರೀ ಹುಮ್ನಾಬಾದ್ ತಾಲೂಕಲ್ಲಿ ನಡೀತಾ ಇರೋದು ಈ ತರ. ಇದಕ್ಕೆ ನಮ್ಮ ಕರವೇ ಸ್ವಾಭಿಮಾನಿ ಸೇರಿ ಉಗ್ರವಾದ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದೆ. ಇದಕ್ಕೆ ಪುರಸಭೆ ಅಧಿಕಾರಿಗಳಿಗೆ ಹೇಳ್ತಾ ಇದೀವಿ, ಇವತ್ತಿನ ದಿವಸ ಇದೇ ಕ್ಷಣದಲ್ಲಿ ಇದು ಏನಿದೆ ಅದನ್ನ ಅಂತ್ಯಗೊಳಿಸ್ಬೇಕು. ನೀವು ಇಲ್ಲ ನೋಡೋಣ ಅಲ್ಲ, ಅಂತ್ಯಗೊಳ್ಳದೆ ಹೋದ್ರೆ ನಾವು ಅಂಬೇಡ್ಕರ್ ವೃತ್ತದಲ್ಲಿ ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುತ್ತೇವೆ.
ಇವತ್ತಿನ ದಿವಸ ಬೇಕೇ ಬೇಕು ನಮ್ಗೆ. ಅಲ್ಲಲ್ಲ ಸರ್, ನಾವು ಹೇಳೋದು ನಮ್ದು ಇದಕ್ಕಲ್ಲ, ನೀವು ರಾಜಕಾರಣಿಗಳು ಇಲ್ಲ, ರಾಜಕಾರಣಿ ನೋಡಿ, ಅದು ಏನಾಗಿದೆ ಹೇಳಿ, ಏನಾಗಿದೆ ಪ್ರಶ್ನೆ ಹೇಳಿ. ಈಗ personal ಏನಿಲ್ಲ, ನೋಡಿ, ಕನ್ನಡ ಪರ ಹೋರಾಟಗಾರರು ನಾವಿದ್ದೀವಿ. ನಾವು ಕನ್ನಡ ಬೆಳೆಸೋದಕ್ಕೆ, ಕನ್ನಡ ಉಳಿಸೋದಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ. ಈಗ ನೀವು ಒಂದ್ ಅಧಿಕಾರಿಯಾಗಿ ನೀವು ನೇಮಕ ಆಗಿದ್ರಿ ಅಂದ್ರೆ ಕನ್ನಡ ಕಲಿತ ನೀವು ಆಗಿದ್ದೀರಿ ತಾನೆ. ನೀವು ಕನ್ನಡ ಬೇಕು, ಕನ್ನಡ ಪರ ಹೋರಾಟಕ್ಕೆ ನಿಮ್ಮ ಬೆಂಬಲ ಬೇಕು. ನೀವು ಹೆಂಗ್ ಬೆಂಬಲ ಕೊಡ್ತೀರಿ, ನಮ್ಮ ಕನ್ನಡ ಪರ ಹೋರಾಟಕ್ಕೆ ನಿಮಗೆ ಬೆಂಬಲ ಆಗಿರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಬ್ಯಾನರ್ಗೆ ಏನ್ ಶುಲ್ಕ ಇದೆ ಅದನ್ನ ಕಡಿತಗೊಳಿಸಬೇಕು. ಒಂದು ವೇಳೆ ಇವತ್ತಿನ ದಿನ ಇಲ್ಲ ಇನ್ನೂ ಹಾಕಿಲ್ಲ, ನಾವು ಅನುಮತಿ ತಗೊಂಡೇನೆ ನಾವು ಹಾಕೋಣ ಅಂತ ನಾವು ಸುಮ್ಮನಾಗಿದ್ದೀವಿ. ಯಾಕಂದ್ರೆ ನೋಡಿ, ನಾವು ಕಾನೂನು ಬಾಹಿರ ಯಾವುದು ಕೆಲಸ ಮಾಡಲ್ಲ. ಕಾನೂನು ಸುವ್ಯವಸ್ಥೆಯಲ್ಲಿ ಏನ್ ಕೆಲಸ ಮಾಡುತ್ತೇವೆ ಅದನ್ನ ಅನುಮತಿ ಮೇರೆಗೆ ನಾವು ಮಾಡ್ತಾ ಇದೀವಿ. ಪುರಸಭೆ ಆಗ್ಲಿ, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅಧಿಕಾರಿಗಳು ಯಾವುದೇ ನಾವು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಎಲ್ಲರನ್ನ ಕರೆದುಕೊಂಡೇ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಹೋರಾಟ ಮಾಡ್ತಾ ಇದ್ದು ಕನ್ನಡ ಪರವಾಗಿ, ಯಾವುದೇ ರಾಜಕೀಯ ಪಕ್ಷಕ್ಕಲ್ಲ. ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅವ್ರಿಗೆ ನೀವು ನೋಟಿಸ್ ಕಳಿಸ್ಬೇಕು. ಇತ್ತೀಚೆಗೆ ಫಸ್ಟ್ ನೋಟಿಸ್ ಕಳಿಸ್ಬೇಕು. ನೀವು ಏನಂತ, ಕನ್ನಡ ಪರ ಹೋರಾಟಗಾರ ಯಾರೇ ಬಂದ್ರು ಕೂಡ ಅವ್ರಿಗೆ ಯಾವುದೇ ತರ ಕ್ವಶನ್ ಮಾಡಬೇಡಿ, ಪ್ರಶ್ನೆ ಮಾಡ್ಲೇಬಾರ್ದು. ಒಂದು ವೇಳೆ ಅವ್ರು ಪ್ರಶ್ನೆ ಮಾಡ್ದಂಗಾದ್ರೆ ಮತ್ತೆ ನಾವು ಇಲ್ಲಿ ಬಂದು ಕೂತ್ಕೋತೀವಿ. ಇದು ನಮ್ಮ ಕನ್ನಡ ಕರವೇ ಸ್ವಾಭಿಮಾನಿ ಸೇನೆಯಿಂದ ಎಚ್ಚರಿಕೆ. ಕರ್ನಾಟಕ ರಕ್ಷಣಾ ವೇದಿ ಸ್ವಾಭಿಮಾನಿ ಸೇನೆಗೆ, ಕರ್ನಾಟಕ ರಕ್ಷಣಾ ವೇದಿ ಸ್ವಾಭಿಮಾನಿ ಸೇನೆಗೆ, ಕರ್ನಾಟಕ ರಕ್ಷಣಾ ವೇದಿ ಸ್ವಾಭಿಮಾನಿ ಸೇನೆಗೆ, ಕರ್ನಾಟಕ ರಕ್ಷಣಾ ವೇದಿ ಸ್ವಾಭಿಮಾನಿ ಸೇನೆಗೆ. ಹುಲ್ಸೂರ್ ತಾಲೂಕಿನ ಕದಿರಾಬಾದ್ ವಾಡಿ, ಹಾಲಹಳ್ಳಿ, ತೊಗಲೂರ್ ಗ್ರಾಮದಲ್ಲಿನ ಅಂಗನವಾಡಿ ಕೇಂದ್ರಗಳು ನಿಗದಿತ ಅವಧಿಗಿಂತ ಮೊದಲೇ ಬಂದ್ ಮಾಡುವ ಮೂಲಕ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರದ ನಿಯಮಾವಳಿಯಂತೆ ಅಂಗನವಾಡಿ ಕೇಂದ್ರಗಳು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಹಾಗೂ ಮಧ್ಯಾಹ್ನದಿಂದ ಸಂಜೆ 4 ಗಂಟೆವರೆಗೆ ಪುಟಾಣಿ ಮಕ್ಕಳು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯವರು ಅಂಗನವಾಡಿ ಕೇಂದ್ರಗಳಲ್ಲಿ ಹಾಜರಿರಬೇಕೆಂದು ನಿಯಮ ಇದ್ದರೂ ಮಧ್ಯಾಹ್ನ 3 ಗಂಟೆಗೆ ಅಂಗನವಾಡಿ ಕೇಂದ್ರಗಳಿಗೆ ಬೀಗ ಜಡಿದು ತಮ್ಮ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದು, ಸ್ಥಳೀಯ ಮೇಲ್ವಿಚಾರಕರು ಏನು ಕೆಲಸ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆ ಗ್ರಾಮಸ್ಥರಲ್ಲಿ ಮೂಡಿದೆ. ಈಗಾಗಲೇ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ, ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪ್ರತಿಭಟನೆ ನಡೆಸುತ್ತಿದ್ದು, ಈ ನಡುವೆ ತಮ್ಮ ಕೆಲಸದಲ್ಲಿ ಬೇಜವಾಬ್ದಾರಿ ತೋರಿಸಿದ್ದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗೌತಮ್ ಶಿಂದೆ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿ, ಅಂಗನವಾಡಿ ಕೇಂದ್ರಗಳಿಗೆ ನಿಗದಿತ ಅವಧಿಗಿಂತ ಮೊದಲೇ ಬೀಗ ಜಡಿದ ವಿಷಯ ನನ್ನ ಗಮನಕ್ಕೆ ಬಂದಿದ್ದು, ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಕಾರಣ ಕೇಳಿ ನೋಟಿಸ್ ನೀಡಲಾಗುವುದು ಎಂದರು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ 50 ವರ್ಷಗಳ ಸಂಭ್ರಮೋತ್ಸವ ಕಾರ್ಯಕ್ರಮದ ಇಂದು ಬೀದನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕರಪತ್ರಗಳು ಬಿಡುಗಡೆ ಮಾಡಲಾಯಿತು. ಇದೇ ವೇಳೆ ಜುಲೈ 10ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ದಿನಾಂಕ ಜುಲೈ 9ರಂದು ಸರಿಯಾದ ಸಮಯಕ್ಕೆ ಬೀದರ್ ರೈಲು ನಿಲ್ದಾಣಕ್ಕೆ ಆಗಮಿಸಿ ಬೆಂಗಳೂರು ಹೊರಡಲು ಆಗಮಿಸಬೇಕೆಂದು ಧನರಾಜ್ ಮುಸ್ತಫೂರ್ ಅವರು ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀ ಪತಾರಾವ್ ದೀನೆ, ಸಾಯಿ ಶಿಂದೆ, ಸತೀಶ್ ವಗ್ಗೆ, ಧನರಾಜ್ ಮುಸ್ತಫೂರ್, ಮಹೇಂದರ್ ಕುಮಾರ್ ಹೊಸಮನಿ, ವಿಜಯ್ ಕುಮಾರ್ ಐಹೊಳೆ, ಜಯಪ್ರಕಾಶ್ ಅಸ್ತುರೆ, ಸಂಜುಕುಮಾರ್ ಲಾಧಾ, ಬಸವರಾಜ್ ಪಾವಿದೊಡ್ಡಿ, ಆಕಾಶ್ ಶಿಂದೆ, ತುಕಾರಾಮ್ ಹಸನ್ಮುಖ್, ಧನರಾಜ್ ನಾಗಮರ್ ಪಳ್ಳಿ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಗೂ ಮುಖಂಡರು ಇದ್ದರು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ. ಜಿಲ್ಲಾಡಳಿತ ಬೀದರ್ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಡಾಕ್ಟರ್ ಫಾಗು ಹಳಕಟ್ಟಿಯವರ ಜನ್ಮ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರಾದ ಸುರೇಖಾ ಅವರು ಡಾಕ್ಟರ್ ಫಾಗು ಹಳಕಟ್ಟಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹೂಮಾಲೆ ಹಾಕುವ ಮೂಲಕ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ರಾಮ್ ಶಿಂದೆ, ವಾರ್ತಾಧಿಕಾರಿ ಜಿ ಸುರೇಶ್, ಜಿಲ್ಲಾಧಿಕಾರಿ ಕಚೇರಿ ಉಪ ತಹಸೀಲ್ದಾರ್ ಕಿರಣ್ ಕುಮಾರ್ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಯ ಇತರ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು.
ಇತ್ತೀಚೆಗೆ ಸಿಡಿಲು ಬಡಿದು 2 ಎತ್ತುಗಳು ಮೃತಪಟ್ಟ ಘಟನೆ ಬೀದರ್ ದಕ್ಷಿಣ ಕ್ಷೇತ್ರದ ಬಕ್ಕಚೋಡಿ ಗ್ರಾಮದಲ್ಲಿ ಸಂಭವಿಸಿತು. ಈ ಕುರಿತು ಶಾಸಕರಾದ ಡಾ. ಶೈಲೇಂದ್ರ ಬೆಲ್ದಳೆ ಅವರು ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಸರ್ಕಾರದಿಂದ ಶೀಘ್ರ ರೈತರಿಗೆ ಪರಿಹಾರ ಧನ ನೀಡಬೇಕು ಎಂದು ಸೂಚಿಸಿದರು. ಅಂತೆಯೇ ಶಾಸಕರ ಕಚೇರಿಯಲ್ಲಿ ಬಕ್ಕಚೋಡಿ ಗ್ರಾಮದ ರೈತ ಚನ್ನಬಸಪ್ಪ ರಾಮಪ್ಪ ಅವರಿಗೆ ಸರ್ಕಾರದಿಂದ 64,000 ಚೆಕ್ ವಿತರಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಸಾಮಾನ್ಯವಾಗಿ ರೈತರು ಕೃಷಿ ಚಟುವಟಿಕೆಗೆ ಬೇಕಾದ ಎತ್ತುಗಳನ್ನು ಹೊಸ ವರ್ಷ ಯುಗಾದಿ ಸಮಯದಲ್ಲಿಯೇ ಜಾನುವಾರು ಸಂತೆಗೆ ಹೋಗಿ ಖರೀದಿಸುತ್ತಾರೆ. ಅವುಗಳನ್ನು ಕೃಷಿ ಚಟುವಟಿಕೆಗೆ ಬಳಸಿಕೊಂಡು ಮುಂದಿನ ಚಟುವಟಿಕೆಗೆ ಬಳಸಿಕೊಳ್ಳುತ್ತಾರೆ. ಇಂತಹ ಸಂದರ್ಭದಲ್ಲಿ ಅವಘಡ ಸಂಭವಿಸಿ ರೈತರು ಸಂಕಷ್ಟಕ್ಕೆ ಸಿಲುಕಿರುವುದು ಇದು ಬಹಳ ದುಃಖಕರ ಸಂಗತಿ. ಇದೀಗ ಸರ್ಕಾರದಿಂದ ಪರಿಹಾರ ಧನ ಒದಗಿಸಲಾಗಿದೆ. ಮಳೆಗಾಲದಲ್ಲಿ ರೈತರು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಎಚ್ಚರ ವಹಿಸಿ ಕೆಲಸ ಮಾಡಬೇಕು. ರೈತರು ತಮ್ಮ ಹಸುಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರ ಚಂದ್ರಯ್ಯ ಸ್ವಾಮಿ, ಗಾಳೆಪ್ಪ ಚಟ್ನಾಡಿ, ಸಂತೋಷ್ ರೆಡ್ಡಿ, ಗೋಪಾಲ್ ರೆಡ್ಡಿ, ಮಹೇಶ್ ರೇಕುಳಗಿ, ಸಂಗಮೇಶ್ ಉದ್ಗಿರೆ, ಮಹೇಶ್ ಶಂಭು, ಉಮೇಶ್ ಮಡಿಕಿ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.